ಹಲೋ ಫ್ರೆಂಡ್ಸ್, ಲಾ ಎಕ್ಸಲೆನ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತ. ಇಂದು ನಾವು 3 ಜುಲೈ 2024 ಬೆಂಗಳೂರು ಎಡಿಷನ್ ನ್ಯೂಸ್ ಪೇಪರನ್ನು ನೋಡಲಿದ್ದೇವೆ. ಮೊದಲ ಆರ್ಟಿಕಲ್ ನೋಡೋಣ. ಮೊದಲ ಆರ್ಟಿಕಲ್ ಬಂದು ರಿಸ್ಟೋರ್ ಮೈ ಸ್ಪೀಚ್ ಇನ್ ಫುಲ್, ರಾಹುಲ್ ಟೆಲ್ಸ್ ಓಂ ಬಿರ್ಲಾ. ಏನಾಗಿದೆ ಅಂತಂದರೆ, ವಿರೋಧ ಪಕ್ಷದ ನಾಯಕರಾಗಿ ರಾಹುಲ್ ಗಾಂಧಿಯವರು ಆಯ್ಕೆಯಾಗಿ ಅವರು ಪಾರ್ಲಿಮೆಂಟಲ್ಲಿ ತಮ್ಮ ಮೊದಲನೇ ಸ್ಪೀಚ್ ಏನು ಕೊಟ್ಟಿದ್ದಾರೆ ಅದರಿಂದ ಕೆಲವು ವರ್ಡ್ಸ್ಗಳನ್ನು, ಅಂದರೆ ಕೆಲವು ಪದಗಳನ್ನು ಅಥವಾ ಕೆಲವು ಅಂಶಗಳನ್ನು ಸ್ಪೀಕರ್ ಪಾರ್ಲಿಮೆಂಟ್ ರೆಕಾರ್ಡ್ ಏನಿರುತ್ತೆ ಅದರಿಂದ ತೆಗೆದು ಹಾಕಿದ್ದಾರೆ, ಅಂದರೆ ಹೊರ ಹಾಕಿದ್ದಾರೆ. ಅದು ಏನಕ್ಕೆ ಹೊರ ಹಾಕ್ತಾರೆ, ಹಾಗೆ ಯಾವ ಪವರ್ಸ್, ಯಾವ ರೂಲ್ಸ್ ಸ್ಪೀಕರ್ಗೆ ಈ ಪವರ್ಸನ್ನು ಕೊಡುತ್ತೆ ಅನ್ನೋದನ್ನು ನಾವು ಇವತ್ತು ನೋಡ್ತೀವಿ. ಎಕ್ಸ್ಪಂಜ್ ಅಂತ ಅಂದರೆ ಹೊರ ಹಾಕಿದ್ದಾರೆ ಅಂತ ಅರ್ಥ. ನಾವು ಇದನ್ನು ನೋಡಬೇಕು. ಮೊದಲಿಗೆ ಎಕ್ಸ್ಪಂಜ್, ಯಾರು ಎಕ್ಸ್ಪಂಜ್ ಮಾಡ್ಬೋದು ಅಂದರೆ ಒಂದು ಸ್ಪೀಚ್ನ ಪಾರ್ಟನ್ನು ಅಥವಾ ಅಂಶವನ್ನು ಅಥವಾ ಪದಗಳನ್ನು ಯಾರು ತೆಗಿಬೋದು ಅಂತಂದರೆ, ಲೋಕಸಭೆಯಲ್ಲಿ ಬಂದು ಸ್ಪೀಕರ್ ತೆಗಿಬೋದು, ಹಾಗೆ ರಾಜ್ಯಸಭೆಯಲ್ಲಿ ಚೇರ್ಮನ್ ಈ ವರ್ಡ್ಸ್ಗಳನ್ನು ಹೊರ ಹಾಕ್ಬೋದು. ಹಂಗಂತಂದರೆ ಇಲ್ಲಿ ಪ್ರಿಸೈಡಿಂಗ್ ಆಫೀಸರ್ಸ್ ಏನಿರ್ತಾರೆ ಆ ರೆಸ್ಪೆಕ್ಟಿವ್ ಹೌಸಸ್ಸಲ್ಲಿ ಅವರು ಒಂದು ಸ್ಪೀಚ್, ಯಾವುದಾದ್ರು ಒಂದು ಸದಸ್ಯ ಮಾಡಿರೋ ಸ್ಪೀಚಿಂದ ಪದನ ಇಲ್ಲ ಅಂತಂದರೆ ಒಂದು ಅಂಶನೇ ಆಚೆ ಇಡಬಹುದು. ಯಾವ ರೂಲ್ಸ್ ಅಥವಾ ಯಾವ ಲಾ ಇವ್ರಿಗೆ ಈ ಪವರನ್ನು ಕೊಡುತ್ತೆ ಅಂತಂದರೆ, ರೂಲ್ಸ್ ಆಫ್ ಪಾರ್ಲಿಮೆಂಟ್ ಏನಿದೆ ಅದರ ಅಡಿಯಲ್ಲಿ ಈ ಪವರ್ ಸ್ಪೀಕರ್ ಅಥವಾ ಚೇರ್ಮನ್ಗೆ ಇದೆ ಅಂತ ನಾವು ಹೇಳ್ಬೋದು. ಲೋಕಸಭಾ ರೂಲ್ಸ್ 380 ಏನಿದೆ ಅದರ ಅದು ಏನು ಹೇಳುತ್ತೆ ಅಂತಂದರೆ, ಸ್ಪೀಕರ್ ಕ್ಯಾನ್ ಎಕ್ಸ್ಪಂಜ್ ವರ್ಡ್ or a part of a speech which is defamed ಅಥವಾ ಅನ್ಪಾರ್ಲಿಮೆಂಟರಿ ಆಗಿದ್ರೆ ಅಥವಾ ಅನ್ಡಿಗ್ನಿಫೈಡ್ ಆಗಿದ್ರೆ, ಈ ಮೂರು ಅಂದರೆ ಡಿಫೆಮೇಷನ್ ಅಂದರೆ ಮಾನಹಾನಿ ಅಥವಾ ಅನ್ಪಾರ್ಲಿಮೆಂಟರಿ ಆಗಿರ್ಬೋದು, ಇಲ್ಲ ಅನ್ಡಿಗ್ನಿಫೈಡ್ ಅಂದರೆ ಆ ಹೌಸ್ಗೆ ಅದು ಒಳಿತಲ್ಲ ಅಂತ ಅನಿಸಿದ್ರೆ ಅದನ್ನು ಸ್ಪೀಕರ್ ಬಂದು ಆ ವರ್ಡ್ಸ್ ಅಥವಾ ಆ ಅಂಶ ಏನಿದೆ ಸ್ಪೀಚಿಂದ ಅದನ್ನು ತೆಗೆದು ಆಚೆ ಹಾಕ್ಬೋದು. ಹಾಗೆಯೇ ಈ ಅನ್ಪಾರ್ಲಿಮೆಂಟರಿ ವರ್ಡ್ಸ್ ಅಂತ ಏನಿದೆ ಅದು ಯಾವುದು ಅಂತ ಅಂದ್ಬಿಟ್ಟು ಲೋಕಸಭೆಯಲ್ಲಿ ಒಂದು ದೊಡ್ಡ ಪುಸ್ತಕನೇ ಬಿಡುಗಡೆ ಮಾಡಿದ್ದೆ ಲೋಕಸಭಾ. ಈಗ ಪ್ರೊಸೀಜರ್ ಏನು ಅಂತ ನೋಡೋಣ. ಮೊದಲು ಇವಾಗ ಯಾವುದೋ ಒಂದು ಸದಸ್ಯ ಸ್ಪೀಚ್ ಕೊಟ್ಟಿದ್ದಾರೆ ಅಂತ ಅಂದರೆ, ಒಂದು ಹೆಡ್ ಆಫ್ ರಿಪೋರ್ಟಿಂಗ್ ಸೆಕ್ಷನ್ ಏನಿದ್ದಾರೆ ಅವರ ರೆಕಮೆಂಡೇಶನ್ ಮೇಲೆ ಸ್ಪೀಕರ್ ಬಂದು ಆ ಪಾರ್ಟ್ ಅಥವಾ ಆ ಪದ ಹೊರ ಹಾಕಬೇಕು ಪಾರ್ಲಿಮೆಂಟ್ ರೆಕಾರ್ಡಿಂದ ಅಂತ ಹೇಳ್ತಾರೆ. ಹಾಗೆಯೇ ರೂಲ್ 381 ಏನು ಹೇಳುತ್ತೆ ಅಂದರೆ, ಆ ಪಾರ್ಲಿಮೆಂಟರಿ ರೆಕಾರ್ಡ್ ಏನು ಟೈಪ್ ಮಾಡ್ತಾ ಇರ್ತಾರೆ ಅದರಲ್ಲಿ ಆಸ್ಟರಿಕ್ ಮಾರ್ಕ್, ಈ ಮಾರ್ಕ್ ಮೂಲಕ ಮತ್ತು ಅಡಿ ಟಿಪ್ಪಣಿ ಅಂದರೆ ಫುಟ್ ನೋಟ್ ಇದೆರಡು ಕೊಡೋದರ ಮೂಲಕ ಅಲ್ಲಿ ಆ ಪಾರ್ಟ್ ಅಂದರೆ ಆ ಸ್ಪೀಚ್ ಏನಿದೆ, ಆ ಸ್ಪೀಚ್ನ ಆ ಪಾರ್ಟ್ ಏನಿದೆ ಅದನ್ನು ಹೊರ ಹಾಕಿದ್ದಾರೆ ಅಂತ ಗುರುತಿಸಲಾಗುತ್ತೆ. ನೆನ್ಪಿಟ್ಕೋಬೇಕು, ಆಸ್ಟರಿಕ್ ಮಾರ್ಕ್ ಇರುತ್ತೆ, ಅದ್ರ ಜೊತೆಗೆ ಫುಟ್ ನೋಟ್ ಅಥವಾ ಅಡಿ ಟಿಪ್ಪಣಿ ಅಂತ ಏನು ಹೇಳ್ತೀವಿ ಅದನ್ನು ಕೊಟ್ಟು ಇಲ್ಲಿ ಚೇರ್ಮನ್ ಪ್ರಿಸೈಡಿಂಗ್ ಆಫೀಸರ್ ಹೇಳಿರೋದ್ರಿಂದ ಈ ಪಾರ್ಟನ್ನು ಹೊರ ಹಾಕಲಾಗಿದೆ ಅಂತ ಕೂಡ ಅಲ್ಲಿ ಬರೀತಾರೆ. ಇದಿಷ್ಟು ನಮಗೆ ಈ ಆರ್ಟಿಕಲಲ್ಲಿ ಬೇಕಾಗಿರೋ ಇನ್ಫಾರ್ಮೇಷನ್. ಮುಂದಿನ ಆರ್ಟಿಕಲ್ ನೋಡೋಣ. ಮುಂದಿನ ಆರ್ಟಿಕಲ್ ಏನು ಹೇಳ್ತದೆ, ನೋ ಕಂಪ್ಲೀಟ್ ಬಾರ್ ಇನ್ ಲಾ ಟು ಟ್ರಾನ್ಸ್ಫರ್ ಅ ಪರ್ಸನ್ ಅಪಾಯಿಂಟೆಡ್ ಇನ್ ಹೈದರಾಬಾದ್ ಕರ್ನಾಟಕ ರೀಜನ್ ಕ್ಯಾಡರ್ ಟು ಪೋಸ್ಟ್ಸ್ ಔಟ್ಸೈಡ್ ದ ರೀಜನ್, ಹೈಕೋರ್ಟ್ ಹೇಳಿದೆ ಅಂತ ಹೇಳ್ತದೆ. ಏನಾಗಿದೆ ಅಂತಂದರೆ, ಇಲ್ಲಿ ಪೆಟಿಷನರ್ ಏನಿದ್ದಾರೆ ಹೈಕೋರ್ಟಲ್ಲಿ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಹೈದರಾಬಾದ್ ಕರ್ನಾಟಕ ರೀಜನಲ್ಲಿ ಯಾರೇ ಗವರ್ನಮೆಂಟ್ ಸರ್ವೆಂಟ್ಸ್ ಪೋಸ್ಟ್ ಆಗಿದ್ರೂ ಕೂಡ ಅವರನ್ನು ಕರ್ನಾಟಕದ ಇತರ ಭಾಗಗಳಿಗೆ ಮತ್ತೆ ವಾಪಸ್ ಅಲೋಕೇಟ್ ಮಾಡೋಂಗಿಲ್ಲ. ಅಂದರೆ ಹೈದರಾಬಾದ್ ಕರ್ನಾಟಕನೇ ಒಂದು ಪ್ರತ್ಯೇಕ ಕ್ಯಾಡರ್ ಅಂತ ಟ್ರೀಟ್ ಮಾಡಬೇಕು ಅಂತ ಪೆಟಿಷನರ್ ಹೇಳಿದ್ದಾರೆ. ಆದರೆ ಹೈಕೋರ್ಟ್ ಮತ್ತು ಕರ್ನಾಟಕ ಸ್ಟೇಟ್ ಅಡ್ಮಿನಿಸ್ಟ್ರೇಟಿವ್ ಟ್ರೈಬ್ಯುನಲ್ ಏನಿದೆ ಅದೆರಡು ಏನು ಹೇಳಿದೆ ಅಂದರೆ, ಸ್ಟೇಟ್ ಗವರ್ನಮೆಂಟು ಹೈದರಾಬಾದ್ ಕರ್ನಾಟಕದಲ್ಲಿರೋ ಗವರ್ಮೆಂಟ್ ಸರ್ವೆಂಟ್ಸ್ನ ಕರ್ನಾಟಕದ ಇತರೆ ಭಾಗಗಳಿಗೂ ಕೂಡ ಅಲಾಟ್ ಮಾಡಬಹುದು ಇನ್ ದ ಇಂಟ್ರೆಸ್ಟ್ ಆಫ್ ಪಬ್ಲಿಕ್, ಅಂದರೆ ಪಬ್ಲಿಕ್ನ ಒಳಿತಿಗಾಗಿ ಈ ಡಿಸಿಷನ್ನ ಸ್ಟೇಟ್ ಗವರ್ನಮೆಂಟ್ ತಗೋಬೋದು ಅಂತ ಹೇಳಿದೆ. ಅಷ್ಟೇ ಅಲ್ಲದೆ ಆರ್ಟಿಕಲ್ 371J ಕೂಡ ಹೈಕೋರ್ಟ್ ಇಲ್ಲಿ
ಮೆನ್ಷನ್ ಮಾಡಿದೆ. ಅಂದರೆ ಹೈದರಾಬಾದ್ ಕರ್ನಾಟಕ ರೀಜನ್ ಒಂದು ಸ್ಪೆಷಲ್ ಪ್ರಾವಿಷನ್ ಇರೋ ರೀಜನ್ ಆಗಿದ್ರೂ ಕೂಡ ಅದು ಕರ್ನಾಟಕದ ಒಂದು ಭಾಗನೇ. ಆದ್ದರಿಂದ ಕರ್ನಾಟಕದ ಗವರ್ನರ್ ಇರ್ಬೋದು ಇಲ್ಲ ಕರ್ನಾಟಕದ ಸರ್ಕಾರಕ್ಕಿರ್ಬೋದು ಅವರನ್ನು ಕರ್ನಾಟಕದ ಇತರೆ ಭಾಗಗಳಿಗೆ ಅಲೋಕೇಟ್ ಮಾಡ್ಬೋದು, ಅಂದರೆ ಅಲಾಟ್ ಮಾಡ್ಬೋದು ಅಂತ ಹೈಕೋರ್ಟ್ ಹೇಳಿದೆ. ಇದಿಷ್ಟು ನಮಗೆ ಈ ಆರ್ಟಿಕಲಲ್ಲಿ ಬೇಕಾಗಿರೋ ನ್ಯೂಸ್ ಅಷ್ಟೇನೆ. ಮುಂದಿನ ಆರ್ಟಿಕಲ್. ಈ ಆರ್ಟಿಕಲ್ ಏನು ಹೇಳ್ತಾ ಇದೆ ಅಂದರೆ ಕರ್ನಾಟಕ ರೈಸ್ ಲೆವಿ ಆರ್ಡರ್ನ ಸುಪ್ರೀಂ ಕೋರ್ಟ್ ಬಂದು ತೆಗೆದುಹಾಕಿದೆ ಅಂತ ಹೇಳ್ತಾ ಇದೆ. ಏನು ಹೇಳುತ್ತೆ ಕರ್ನಾಟಕ ರೈಸ್ ಪ್ರೊಕ್ಯೂರ್ಮೆಂಟ್ ಲೆವಿ ಆರ್ಡರ್ ಅಂತಂದರೆ, ಪ್ರತಿಯೊಂದು ಮಿಲ್ ಓನರ್ ಕೂಡ ಪ್ರತಿದಿನದ 20% ಕ್ವಾಂಟಿಟಿ ಆಫ್ ರೈಸ್ ಏನು ಪ್ರೊಡ್ಯೂಸ್ ಆಗುತ್ತೆ ಆ ಮಿಲ್ಲಲ್ಲಿ ಅದನ್ನು ಗವರ್ಮೆಂಟ್ಗೆ ಸೆಲ್ ಮಾಡಬೇಕು ಅಂತ, ಅಂದರೆ ಗವರ್ಮೆಂಟ್ಗೆ ಮಾರಬೇಕು ಅಂತ ಈ ಆರ್ಡರ್ ಏನಿತ್ತು ಅದು ಹೇಳಿತ್ತು. ಆದರೆ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂದರೆ, ಈ ಏನು ಕರ್ನಾಟಕ ಸರ್ಕಾರ ಈ ಆರ್ಡರ್ ಪಾಸ್ ಮಾಡಿದೆ ಅದು ತನ್ನ ಅಲ್ಟ್ರಾ ವೈಸ್ ಅಂತ ತನ್ನ ಅಧಿಕಾರಕ್ಕೆ ಮೀರಿ ಈ ಆರ್ಡರ್ ಪಾಸ್ ಮಾಡಿದೆ. ಹಾಗೆಯೇ ಅದು ಎಸೆನ್ಷಿಯಲ್ ಕಮಾಡಿಟೀಸ್ ಆ್ಯಕ್ಟ್ ಏನಿದೆ ಅದಕ್ಕೂ ಕೂಡ ವಿರೋಧವಾಗಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗೆ ಕರ್ನಾಟಕ ಹೈಕೋರ್ಟ್ ಕೂಡ ಇದನ್ನು ಈ ಆರ್ಡರ್ ತಪ್ಪು ಅಂತ ಅಂದ್ಬಿಟ್ಟು ತೆಗೆದು ಹಾಕಿದೆ. ಇಷ್ಟು ನಮಗೆ ಇಲ್ಲಿ ಬೇಕಾಗಿರೋ ಇಂಪಾರ್ಟೆಂಟ್ ನ್ಯೂಸ್. ಮುಂದಿನ ಆರ್ಟಿಕಲ್ ನೋಡೋಣ. ಈ ಆರ್ಟಿಕಲ್ ಇತ್ತೀಚೆಗೆ ಆಫೀಸ್ ಆಫ್ ಎಕನಾಮಿಕ್ ಅಡ್ವೈಸರ್ ಏನಿದೆ ಅದು ರಿಲೀಸ್ ಮಾಡಿದ್ದಂತಹ ಇಂಡೆಕ್ಸ್ ಆಫ್ ಕೋರ್ ಇಂಡಸ್ಟ್ರೀಸ್ ಅದರ ಬಗ್ಗೆ ಆಗಿದೆ. ಏನು ಹೇಳಿತ್ತು ಈ ಇಂಡೆಕ್ಸ್ ಆಫ್ ಕೋರ್ ಇಂಡಸ್ಟ್ರೀಸ್ ಅಂತ ಅಂದರೆ, ಹೀಟ್ ವೇವ್ ಅಥವಾ ಶಾಖ ಅಲೆಗಳು ಏನು ಮೇ ಮತ್ತು ಏಪ್ರಿಲಲ್ಲಿ ಪ್ರೊಡ್ಯೂಸ್ ಆಗಿದ್ವು ಅದರಿಂದ ಈ ಇಂಡಸ್ಟ್ರೀಸ್, ಈ ಕೋರ್ ಇಂಡಸ್ಟ್ರೀಸ್ 8 ಕೋರ್ ಇಂಡಸ್ಟ್ರೀಸ್ ಏನಿದೆ ಅದರ ಔಟ್ಪುಟ್ ಅಥವಾ ಗ್ರೋತಲ್ಲಿ ಡಿಕ್ಲೈನನ್ನು ನಾವು ನೋಡಿದ್ದೀವಿ ಅಂತ ಈ ಇಂಡೆಕ್ಸ್ ಹೇಳ್ತು. ಅದರಲ್ಲೂ ಸ್ಟೀಲ್ ಮತ್ತು ಸಿಮೆಂಟಲ್ಲಿ ಭಾರಿ ಪ್ರಮಾಣದ ಡಿಕ್ಲೈನನ್ನು ನಾವು ಕಂಡಿದ್ದೀವಿ. ಏನಕ್ಕೆ ಇದು ಮೇಜರ್ ಆಗಿ ಈ ಡಿಕ್ಲೈನ್ ನಾವು ನೋಡಿದ್ದೀವಿ ಅಂತ ಅಂದರೆ, ಹೀಟ್ ವೇವ್ ಏನಿತ್ತು ಅದು ಉತ್ತರ ಭಾರತದಲ್ಲಿ ಬಹಳ ಸಿವಿಯರ್ ಆಗಿತ್ತು. ಆದ್ದರಿಂದ ಕನ್ಸ್ಟ್ರಕ್ಷನ್ ವರ್ಕ್ಸ್ ಏನು ನಡೀತಾ ಇತ್ತು ಆ ಉತ್ತರ ಭಾಗದಲ್ಲಿ ಕನ್ಸ್ಟ್ರಕ್ಷನ್ ಏನಿತ್ತು ಆ ಕನ್ಸ್ಟ್ರಕ್ಷನ್ ವರ್ಕರ್ಸ್ಗೆ ಬ್ರೇಕ್, ಅಂದರೆ ಮಧ್ಯಾಹ್ನದ ಮೇಲೆ ಬ್ರೇಕ್ ಕೊಡಬೇಕಾಗಿತ್ತು. ಯಾವಾಗ ಬ್ರೇಕ್ ಕೊಟ್ಟರು ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟಿ ಏನಾಯಿತು, ರೆಡ್ಯೂಸ್ ಆಯಿತು. ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟಿ ರೆಡ್ಯೂಸ್ ಆದರೆ ಕನ್ಸ್ಟ್ರಕ್ಷನಲ್ಲಿ ನಾವು ಯೂಸ್ ಮಾಡೋದು ಸ್ಟೀಲ್ ಮತ್ತು ಸಿಮೆಂಟನ್ನು. ಯಾವಾಗ ಕನ್ಸ್ಟ್ರಕ್ಷನ್ ಆ್ಯಕ್ಟಿವಿಟಿ ಡಿಕ್ಲೈನ್ ಆಯಿತು ಸ್ಟೀಲ್ ಮತ್ತು ಸಿಮೆಂಟಿನ ಡಿಮ್ಯಾಂಡ್ ಏನಿತ್ತು ಅದು ಕೂಡ ರೆಡ್ಯೂಸ್ ಆಯಿತು. ಡಿಮ್ಯಾಂಡ್ ರೆಡ್ಯೂಸ್ ಆದರೆ ಸಪ್ಲೈ ರೆಡ್ಯೂಸ್ ಆಗುತ್ತೆ, ಸಪ್ಲೈ ರೆಡ್ಯೂಸ್ ಆದರೆ ಪ್ರೊಡಕ್ಷನ್ ಕೂಡ ರೆಡ್ಯೂಸ್ ಆಗುತ್ತೆ. ಆದ್ದರಿಂದ ಈ ಇಂಡಸ್ಟ್ರೀಸ್ನಲ್ಲಿನ ಗ್ರೋತ್ ಏನಿತ್ತು ಅದರಲ್ಲಿ ನಾವು ಇಳಿಕೆಯನ್ನು ಕಂಡಿದ್ದೀವಿ ಅಂತ ಈ ಆರ್ಟಿಕಲ್ ಹೇಳ್ತಾ ಇದೆ. ಅಷ್ಟೇ ಅಲ್ಲದೆ ಈ ಹೀಟ್ ವೇವ್ ಸಿವಿಯರ್ ಆಗಿದ್ದರಿಂದ ಜನರು ಫ್ಯಾನ್ ಮತ್ತು AC ಬಳಕೆಯನ್ನು ಜಾಸ್ತಿ ಮಾಡಿದ್ರು, ಅಂದರೆ ಹೆಚ್ಚು ಮಾಡಿದ್ರು. ಯಾವಾಗ ಫ್ಯಾನ್ ಮತ್ತು AC ಬಳಕೆ ಹೆಚ್ಚಾಯಿತು ಎಲೆಕ್ಟ್ರಿಸಿಟಿ ಬಳಕೆ ಜಾಸ್ತಿ ಆಯಿತು. ಎಲೆಕ್ಟ್ರಿಸಿಟಿ ಬಳಕೆ ಜಾಸ್ತಿ ಆಯಿತು ಅಂದರೆ ಅದರ ಉತ್ಪಾದನೆ ಅಥವಾ ಪ್ರೊಡ್ಯೂಸ್ ಏನಿದೆ ಅದು ಕೂಡ ಇನ್ಕ್ರೀಸ್ ಆಯಿತು. ನಾವು ಮೋಸ್ಟ್ ಆಫ್ ದ ಎಲೆಕ್ಟ್ರಿಸಿಟಿ ನಾವು ಭಾರತದಲ್ಲಿ ಪ್ರೊಡ್ಯೂಸ್ ಮಾಡೋದೇ ಕೋಲ್ ಯೂಸ್ ಮಾಡಿ, ಅಂದರೆ ಥರ್ಮಲ್ ಪವರ್ ಪ್ಲಾಂಟ್ಸಿಂದ. ಆದ್ದರಿಂದ ಕೋಲಲ್ಲಿ ನಾವು ಡಬಲ್ ಡಿಜಿಟ್ ಇನ್ಕ್ರೀಸನ್ನು ಕಂಡಿದ್ದೀವಿ ಅಂತ ಕೂಡ ಈ ಇಂಡೆಕ್ಸ್ ಏನಿತ್ತು ಅದು ಹೇಳಿದೆ. ಅಷ್ಟೇ ಅಲ್ಲದೆ ಮತ್ತೆ ಫರ್ಟಿಲೈಸರ್ಸಿಗೆ ಬಂದರೆ, ಫರ್ಟಿಲೈಸರ್ ಇಂಡಸ್ಟ್ರಿಯಲ್ಲಿ ಸುಮಾರು 2 ವರ್ಷದಿಂದನೇ ನಾವು ಡಿಕ್ಲೈನನ್ನು ನೋಡ್ತಾ ಇದ್ದೀವಿ. ಒಂದು ರೀಸನ್ ಬಂದು ಎಲ್ನಿನೋ ಕಾರಣದಿಂದ ಒಂದು, ಮತ್ತು ಇನ್ನೊಂದು ಈ ಕಳೆದ ತಿಂಗಳಲ್ಲಿ ಆದ ಹೀಟ್ ವೇವ್ನಿಂದ. ಈ ಎರಡು ಹೀಟ್ ವೇವ್ ಮತ್ತು ಎಲ್ನಿನೋ ಎರಡೂ ಸೇರಿ ನಮ್ಮ ಅಗ್ರಿಕಲ್ಚರ್ ಸೆಕ್ಟರ್ ಏನಿದೆ ಅದರ ಮೇಲೆ ಭಾರಿ ಪ್ರಮಾಣದಲ್ಲಿ ಎಫೆಕ್ಟನ್ನು ಮಾಡಿದೆ ಅಂತ ಹೇಳ್ಬೋದು. ಅದರಿಂದ ಫರ್ಟಿಲೈಸರ್ ಕೂಡ ಡಿಕ್ಲೈನ್ ಆಗಿದೆ. ಮತ್ತು 2-3 ದಿನಗಳ ಹಿಂದೆಯೇ ಪರ್ಚೇಸಿಂಗ್ ಮ್ಯಾನುಫ್ಯಾಕ್ಚರ್ ಇಂಡೆಕ್ಸ್ ಅಂತ ಒಂದು ಇಂಡೆಕ್ಸನ್ನು ರಿಲೀಸ್ ಮಾಡಿದ್ರು. ಆ ಇಂಡೆಕ್ಸಲ್ಲಿ ಕೂಡ ಏನು ಹೇಳ್ತಾ ಇದೆ ಅಂತಂದರೆ, ಈ 3 ತಿಂಗಳು ಅಂದರೆ ಲಾಸ್ಟ್ 3 ತಿಂಗಳು ಏನಿತ್ತು ಮಾರ್ಚ್ ಏಪ್ರಿಲ್ ಮೇ ಅಲ್ಲಿ ಹೀಟ್ ವೇವ್ನಿಂದಾಗಿ ಭಾರಿ ಪ್ರಮಾಣದಲ್ಲಿ ಇಂಡಸ್ಟ್ರೀಸ್ ಅಂದರೆ ಕೈಗಾರಿಕಾ ಉದ್ಯಮಗಳು ಏನಿದ್ವು ಅವು ಭಾರಿ ಪ್ರಮಾಣದಲ್ಲಿ ಹಿನ್ನಡೆಯನ್ನು ಕಂಡಿದ್ವು. ಆದರೆ ಜೂನ್ನಲ್ಲಿ ಈ ಹೀಟ್ ವೇವ್ ಸಿವಿಯಾರಿಟಿ ಕಮ್ಮಿ ಆಯಿತು, ಅಂದರೆ ಮಾನ್ಸೂನ್ ಯಾವಾಗ ಸ್ಟಾರ್ಟ್ ಆಯಿತು ಅದಾದ ನಂತರ ಸ್ವಲ್ಪ ಪ್ರಮಾಣದಲ್ಲಿ ಗ್ರೋತನ್ನು ನಾವು ಕಂಡಿದ್ದೀವಿ ಅಂತ ಈ ಪರ್ಚೇಸಿಂಗ್ ಮ್ಯಾನುಫ್ಯಾಕ್ಚರ್ ಇಂಡೆಕ್ಸ್ ಹೇಳ್ತಾ ಇದೆ. ಹಾಗೆ ಏನಕ್ಕೆ ಗ್ರೋತ್
ಕಂಡಿದೆ ಅಂತ ಅಂದರೆ, ಮೊದಲನೇಗೆ ಜಾಬ್ ಇನ್ಕ್ರೀಸ್ ಮಾಡಿದ್ದಾರೆ. ಅಂದರೆ ಜಾಬ್ ವೇಕೆನ್ಸಿ ಏನಿತ್ತು ಅದನ್ನು ಜಾಸ್ತಿ ಮಾಡಿದ್ದಾರೆ. ಅಂದರೆ ಜಾಸ್ತಿ ಜನರು ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಜಾಸ್ತಿ ಜನರಿಗೆ ಸಿಕ್ಕಿದೆ. ಯಾವಾಗ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಸಿಕ್ತು, ಆಗ ಆ ಸ್ಟಾಫ್ ಮೆಂಬರ್ಸ್ಗೆ ಬೇಕಾಗಿರೋ ಅವಶ್ಯಕತೆಗಳು ಏನಿರುತ್ತೆ, ಅವಶ್ಯಕ ವಸ್ತುಗಳೇನಿರುತ್ತೆ ಅವುಗಳನ್ನ ಸಪ್ಲೈ ಮಾಡಬೇಕು. ಆದ್ದರಿಂದ ಮೆಟೀರಿಯಲ್ ಇರ್ಬೋದು, ಇಲ್ಲ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಇಲ್ಲ ಸ್ಟಾಫ್ ಮೆಂಬರ್ ಸ್ಯಾಲರೀಸ್ ಇರ್ಬೋದು, ಇದೆಲ್ಲ ಕೂಡ ಇನ್ಕ್ರೀಸ್ ಆಯಿತು. ಯಾವಾಗ ಇದೆಲ್ಲ ಇನ್ಕ್ರೀಸ್ ಆಯಿತು, ಆಬ್ವಿಯಸ್ ಆಗಿ ಗ್ರೋತ್ ಕೂಡ, ಎಕನಾಮಿಯಲ್ಲಿ ಗ್ರೋತ್ನ ನಾವು ಕಾಣ್ತೀವಿ. ಎಕನಾಮಿಯಲ್ಲಿ ಯಾವಾಗ ಗ್ರೋತ್ ಇರುತ್ತೆ, ಸಪ್ಲೈ ಇರ್ಬೋದು, ಡಿಮ್ಯಾಂಡ್ ಇರ್ಬೋದು, ಎರಡೂ ಬ್ಯಾಲೆನ್ಸ್ಡ್ ಆಗಿರೋವಾಗ ನಾವು ಎಕನಾಮಿಯಲ್ಲಿ ಗ್ರೋತನ್ನು ಕಾಣ್ತೇವೆ. ಯಾವಾಗ ಈ ಜಾಬ್ ವೇಕೆನ್ಸಿಗಳು ಜಾಸ್ತಿ ಆದವು, ನಾವು ಎಕನಾಮಿಯಲ್ಲಿ ಗ್ರೋತನ್ನು ಕೂಡ ಕಂಡ್ವಿ ಅಂತ ಈ ಪರ್ಚೇಸಿಂಗ್ ಮ್ಯಾನೇಜರ್ ಇಂಡೆಕ್ಸ್ ಏನಿದೆ ಅದು ಹೇಳಿದೆ. ಈ ಜಾಬಲ್ಲಿ ಇನ್ಕ್ರೀಸ್ ಆಗಿ ಎಕಾನಮಿ ಗ್ರೋತ್ ಆದರೂ ಕೂಡ ನಾವು ಕಳೆದ 2-3 ವರ್ಷ ಅಥವಾ ಕಳೆದ 3 ತಿಂಗಳಲ್ಲಿ ಏನು ಗ್ರೋತ್ ರಿಡಕ್ಷನ್ನ ನಾವು ನೋಡಿದ್ದೀವಿ, ಅದರಿಂದ ಎಕಾನಮಿ ಬೆಳೀತಾ ಇದೆ, ಅಂದರೆ ವೇಗವಾಗಿ ಬೆಳೀತಾ ಇದೆ ಅಂತ ನಾವು ಹೇಳೋದಕ್ಕಾಗಲ್ಲ. ಇಕಾನಮಿನ ವೇಗವಾಗಿ ಬೆಳಿಬೇಕು ಅಂದರೆ ನಾವು ಇಂಡಸ್ಟ್ರಿಯಲ್ ಸೆಕ್ಟರ್ ಏನಿದೆ ಅದರಲ್ಲಿ ಪಾಲಿಸಿ ರಿಫಾರ್ಮ್ಸನ್ನು ತರಬೇಕು ಅಂತ ಈ ಆರ್ಟಿಕಲ್ ಹೇಳ್ತಾ ಇದೆ. ಅಷ್ಟೇ ಅಲ್ಲದೆ ಈಗ ಬಜೆಟ್ ಸೆಷನ್ ನಡೀತಾ ಇರೋದ್ರಿಂದ ಈ ಇಂಡಸ್ಟ್ರಿಯಲ್ ಸೆಕ್ಟರ್ನ ಕುರಿತಾದಂಥ ಪಾಲಿಸಿಗಳು, ಲಾಸನ್ನು ತರಬೇಕು ಅಂತ ಕೂಡ ಈ ಆರ್ಟಿಕಲ್ ಹೇಳ್ತಾ ಇದೆ. ಮುಂದಿನ ಆರ್ಟಿಕಲ್ ಬಂದು ಡಿಜಿಟಲ್ ಜೂರಿಸ್ಪ್ರುಡೆನ್ಸ್ ಇನ್ ಇಂಡಿಯಾ ಇನ್ ಆನ್ AI ಎರಾ. ನಮಗೆಲ್ಲ ಗೊತ್ತಿರೋ ಹಾಗೇನೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆ ಏನಿದೆ ಅದು ಮುಂಚೂಣಿಯಲ್ಲಿದೆ. ಈ ಕೃತಕ ಬುದ್ಧಿಮತ್ತೆಯಲ್ಲಿ 2 ಥರ ಇದೆ. ಒಂದು ಜನರೇಟಿವ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇನ್ನೊಂದು ಪ್ಯಾಸಿವ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಜನರೇಟಿವ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಅಂದರೆ ಏನಂದರೆ ಇದರಲ್ಲಿ ಬಹಳಷ್ಟು ಇನ್ಫಾರ್ಮೇಷನ್ ಇರುತ್ತೆ. ಅಂದರೆ ಮೊದಲೇ ಇದಕ್ಕೆ ಈ ಸಿಸ್ಟಮ್ಗೆ ಅದ ಇನ್ಫಾರ್ಮೇಷನ್ನ ಫೀಡ್ ಮಾಡಿರ್ತಾರೆ. ಹಾಗೆ ಯೂಸರ್ ಅಂದರೆ ನಾವು ಏನೇ ಒಂದು ಪ್ರಶ್ನೆಯನ್ನು ಕೇಳಿದಾಗ ಅದಕ್ಕೆ ತಕ್ಕಂತಹ ಉತ್ತರವನ್ನು ಇರೋ ಇನ್ಫಾರ್ಮೇಷನ್ನಲ್ಲಿ ತಗೊಂಡು ಜನರೇಟ್ ಮಾಡುತ್ತೆ. ಅದು ಜನರೇಟಿವ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಪ್ಯಾಸಿವ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಅಂತಂದರೆ, ಕೆಲವು ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ನ ಮೊದಲೇ ಕೊಟ್ಟಿರ್ತಾರೆ. ಆ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಏನಿರುತ್ತೆ ಅದನ್ನು ಬಿಟ್ಟು ಹೊರಗಡೆ ಏನಾದರೂ ಪ್ರಶ್ನೆ ಕೇಳಿದ್ರೆ ಇದು ಅದನ್ನು ಆನ್ಸರ್ ಮಾಡೋದಕ್ಕೆ ಆಗೋದಿಲ್ಲ. ಇದನ್ನು ಟ್ರೆಡಿಷನಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕೂಡ ನಾವು ಕರಿತೀವಿ. ಈಗ ಈ ಆರ್ಟಿಕಲ್ ಮಾತಾಡ್ತಾ ಇರೋದು ಹೆಚ್ಚಿನವಾಗಿ ಜನರೇಟಿವ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿದೆ ಅದರ ಬಗ್ಗೆ ಈ ಆರ್ಟಿಕಲ್ ಮಾತಾಡ್ತಾ ಇದೆ. ಏನಾಗಿದೆ ಅಂತಂದರೆ, ಶ್ರೇಯಾ ಸಿಂಗಲ್ ಕೇಸ್ ನಮಗೆಲ್ಲ ಗೊತ್ತಿರೋ ಹಾಗೇನೆ ಅದರಲ್ಲಿ ಏನು ಹೇಳ್ತು ಅಂದರೆ, ಯಾವುದೇ ಒಂದು ಇಂಟರ್ಮಿಡೇರಿ ಅಂದರೆ ಮಧ್ಯವರ್ತಿಗಳು ಏನೇ ಒಂದು ಕಂಟೆಂಟ್ನ ಆನ್ಲೈನ್ ಅಲ್ಲಿ ಪೋಸ್ಟ್ ಮಾಡಿದ್ರೆ, ಅಂದರೆ ಇಂಟರ್ನೆಟ್ಟಲ್ಲಿ ಪೋಸ್ಟ್ ಮಾಡಿದ್ರೆ ಅವರಿಗೆ ಆರ್ಟಿಕಲ್ 19 ಅಂದರೆ ಆರ್ಟಿಕಲ್ 19ರಲ್ಲಿ ಏನು ಫ್ರೀಡಮ್ ಆಫ್ ಸ್ಪೀಚ್ ಇದೆ ಅದರ ಮೂಲಕ ಸೇಫ್ ಹಾರ್ಬರ್ ದೊರೆಯುತ್ತೆ ಅಂತ ಶ್ರೇಯಾ ಸಿಂಗಲ್ ಕೇಸಲ್ಲಿ ಹೇಳಿದೆ. ಆದರೆ ಈ ಸೇಫ್ ಹಾರ್ಬರನ್ನು ಈ ಜನರೇಟಿವ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿದೆ ಅದಕ್ಕೆ ಅಪ್ಲೈ ಮಾಡೋಕ್ಕಾಗೋದಿಲ್ಲ ಅಂತ ಈ ಆರ್ಟಿಕಲ್ ಹೇಳ್ತದೆ. ಏನಕ್ಕೆ ಅಂತಂದರೆ, ಜನರೇಟಿವ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಕೆಲವರು ಇಂಟರ್ಮಿಡೇರಿ ಅಂತ ತಗೊಂಡ್ರೆ ಮತ್ತೆ ಕೆಲವರು ಅದೊಂದು ಕಾಂಡ್ಯೂಟ್ ಅಂತ ತಗೊತಾರೆ. ಇಲ್ಲಿ ಇಂಟರ್ಮಿಡೇರಿ ಅಂದರೆ ಮಧ್ಯವರ್ತಿಗಳಾಗ್ತಾರೆ, ಕಾಂಡ್ಯೂಟ್ ಅಂದರೆ ಕೇವಲ ವಾಹಕಗಳು ಅಂತ ಏನು ಹೇಳ್ತೀವಿ ಅದು. ಆದ್ದರಿಂದ ಈ ಕನ್ಫ್ಯೂಷನ್ ಇರೋದ್ರಿಂದ ಶ್ರೇಯಾ ಸಿಂಗಲ್ ಕೇಸ್ ಏನಿದೆ ಅದನ್ನು ನಾವು ಕಂಪ್ಲೀಟಾಗಿ ಜನರೇಟಿವ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಅಪ್ಲೈ ಮಾಡೋದಕ್ಕಾಗಲ್ಲ. ಹಾಗೆಯೇ ಡೆಲ್ಲಿ ಹೈಕೋರ್ಟ್ ಕೂಡ ಏನು ಹೇಳಿದೆ ಅಂತಂದರೆ, ಈ ಶ್ರೇಯಾ ಸಿಂಗಲ್ ಕೇಸಲ್ಲಿ ಏನು ಸೇಫ್ ಹಾರ್ಬರ್ ಕ್ಲಾಸ್ ಇನ್ಕ್ಲೂಡ್ ಮಾಡಿದ್ದಾರೆ ಅದು ಕೇವಲ ಪ್ಯಾಸಿವ್ ಇಂಟರ್ಮಿಡೇರೀಸ್ಗೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಮಗೆ ಜನರೇಟಿವ್ AI ಬಂದು ಇಂಟರ್ಮಿಡಿಯೇಟ್ನ ಕಾಂಡ್ಯೂಟ ಅಲ್ವಾ ಅಂತಲೇ ನಮಗೆ ಕನ್ಫ್ಯೂಷನ್ ಇರೋವಾಗ ಈಗ ಇದನ್ನು ಅಲ್ಲಿ ಅಪ್ಲೈ ಮಾಡೋಕ್ಕಾಗುತ್ತಾ ಅನ್ನೋದು ಒಂದು ಕ್ವೆಶನ್ ಆಗಿದೆ. ಇದು ಒಂದು ಕ್ವೆಶನ್. ಆದರೆ ಇನ್ನೊಂದು ಕ್ವೆಶನ್ ಏನು ಅಂದರೆ, ಭಾರತದಲ್ಲಿರೋ ಕಾಪಿರೈಟ್ ಲಾ ಏನಿದೆ ಅದನ್ನು ಈ ಜನರೇಟಿವ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಹೇಗೆ ಬಳಸ್ಬೋದು, ಹೇಗೆ ಅಪ್ಲೈ ಮಾಡ್ಬೋದು, ಹೇಗೆ ಅನ್ವಯಿಸಬಹುದು. ಹಾಗೆ ಜನರೇಟಿವ್ ಹೇಗೆ ಅಪ್ಲೈ ಅಥವಾ ಅನ್ವಯಿಸಿದ್ರೂ ಕೂಡ ಅಲ್ಲಿ ಅದನ್ನು ಪರ್ಸನ್ ಅಂತ ಕನ್ಸಿಡರ್ ಮಾಡೋಕ್ಕಾಗುತ್ತಾ, ಈ ಥರ ಕ್ವೆಶನ್ಸ್ ಎದ್ದಿದೆ ಎಷ್ಟೊಂದು ಸತಿ. ಅದಕ್ಕೆ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ರಿಪೋರ್ಟ್ ಏನು ಹೇಳಿದೆ ಅಂತಂದರೆ, ಕಾಪಿರೈಟ್ ಆ್ಯಕ್ಟ್ ಪ್ರಸ್ತುತ ಭಾರತದಲ್ಲಿ ಏನು ಜಾರಿಯಲ್ಲಿದೆ ಅದು ಜನರೇಟಿವ್ AIನ ತಗೊಳ್ಳೋದಕ್ಕೆ, ಅಂದರೆ ಅದರ ಅಡಿಯಲ್ಲಿ ಜನರೇಟಿವ್ AIನ ಸೇರಿಸ್ಕೊಳ್ಳೋದಕ್ಕೆ ಸುಸಜ್ಜಿತವಾಗಿಲ್ಲ ಅಂತ
ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಕೂಡ ತನ್ನ ರಿಪೋರ್ಟನ್ನು ನೀಡಿದೆ. ಆದ್ದರಿಂದ ನಮಗೆ ಇಲ್ಲಿ ಇದು ಒಂದು ಪ್ರಶ್ನೆ ಆಗಿ ಉಳಿದಿದೆ. ಅಷ್ಟೇ ಅಲ್ಲದೆ KS ಪುಟ್ಟಸ್ವಾಮಿ ಕೇಸಲ್ಲಿ ಏನು ರೈಟ್ ಟು ಪ್ರೈವಸಿ ಏನಿದೆ ಅದರ ಮೂಲಕ ಡಿಜಿಟಲ್ ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಆ್ಯಕ್ಟನ್ನು ಕೂಡ ನಾವು ಜಾರಿಗೆ ತಂದಿದ್ದೇವೆ. ಅದರಲ್ಲಿ ಅದಕ್ಕೂ ಕೂಡ ನಾವು ಈ ಜನರೇಟಿವ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿದೆ ಅದನ್ನು ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ ಅಂತ ಈ ಆರ್ಟಿಕಲ್ ಹೇಳ್ತಾ ಇದೆ. ಹಾಗಾದರೆ ಎಲ್ಲನೂ ಆಗೋದಿಲ್ಲ ಅಂತ ಬಂದರೆ ಮುಂದೆ ಇವಾಗ AI ನಮ್ಮ ಫ್ಯೂಚರ್ ಆಗಿರೋದ್ರಿಂದ ಏನು ಬದಲಾವಣೆಗಳನ್ನು ನಾವು ಈ ಕಾಪಿರೈಟ್ ಆ್ಯಕ್ಟ್ ಲಾ ಅಲ್ಲಿ ಇಲ್ಲ ನಮ್ಮ ಭಾರತದ ಕಾನೂನಿನಲ್ಲಿ ಈ ಜನರೇಟಿವ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಅಳವಡಿಸಿಕೊಳ್ಳೋದಕ್ಕೆ ಮಾಡ್ಕೋಬೇಕಾಗತ್ತೆ ಅಂತ ಅಂದರೆ, ಮೊದಲಿಗೆ ಬಂದು ಟೆಂಪರರಿಯಾಗಿ ಈ ಜನರೇಟಿವ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿದೆ ಅದಕ್ಕೆ ಈ ಲಯಬಿಲಿಟಿನ ಕೊಡಬಾರ್ದು ಅಂತ. ಅಂದರೆ ಇವಾಗ ಜನರೇಟಿವ್ AI ಇಂದ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಜನರೇಟಿವ್ AIದು ತಪ್ಪು ಅಲ್ಲ ಅಂತ ಅಂದ್ಬಿಟ್ಟು, ಆದರೆ ಏನಕ್ಕೆ ಆ ತಪ್ಪಾಗಿದೆ, ಹೇಗೆ ಅದನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಬೋದು ಅಂತ ಅನ್ನೋದನ್ನು ಕಲ್ತ್ಕೋಬೇಕಂದ್ರೆ ನಮ್ಮ ತಪ್ಪುಗಳಿಂದ ಕಲಿತು ನೆಕ್ಸ್ಟ್ ಲಾನ ಮಾಡಬೇಕು ಅನ್ನೋದು ಮೊದಲನೇ ಸಜೆಷನ್ ಆಗಿದೆ ಈ ಆರ್ಟಿಕಲಲ್ಲಿ. ಎರಡನೇ ಸಜೆಷನ್ ಏನು ಬಂದಿದೆ ಅಂತಂದರೆ ಪ್ರಾಪರ್ ಲೈಸೆನ್ಸಿಂಗ್ ಅಂತಂದರೆ, ಇವಾಗ ಯಾವ ಕಂಪನಿ ಜನರೇಟಿವ್ AIನ ಇಂಟ್ರೊಡ್ಯೂಸ್ ಮಾಡ್ತಾ ಇದೆ ಅದಕ್ಕೆ ಬೇಕಾಗಿರೋ ಲೈಸೆನ್ಸ್ ಇರ್ಬೋದು, ಇಲ್ಲ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಕಾಂಪನ್ಸೇಷನ್ ಏನಿದೆ ಅದಕ್ಕಿರ್ಬೋದು, ಅದಕ್ಕೆ ರಿಲೇಟೆಡ್ ಆಗಿ ಕಾನೂನುಗಳನ್ನ ತರಬೇಕು. ಅಷ್ಟೇ ಅಲ್ಲದೆ ಟ್ರೈನಿಂಗ್ ಮಾಡೆಲ್ಸ್ ಕೂಡ ತರಬೇಕು ಅಂತ ಈ ಆರ್ಟಿಕಲ್ ಹೇಳ್ತಾ ಇದೆ. ಮತ್ತೊಂದು ಸೊಲ್ಯೂಷನ್ ಏನು ಕೊಡುತ್ತೆ ಈ ಆರ್ಟಿಕಲ್ ಅಂತಂದರೆ, ಈ ಲೈಸೆನ್ಸಿಂಗ್ಗೆ ಒಂದು ಸೆಂಟ್ರಲೈಸ್ಡ್ ವೆಬ್ಸೈಟನ್ನು ಕ್ರಿಯೇಟ್ ಮಾಡಿ ಅದರ ಮೂಲಕ ಲೈಸೆನ್ಸ್ ಕೊಡಬೇಕು. ಆಗ ಏನಾಗುತ್ತೆ, ಬೇರೆ ಬೇರೆ ವಿವಿಧ ಮಿನಿಸ್ಟ್ರಿಗಳಿರ್ಬೋದು ಇಲ್ಲ ವಿವಿಧ ಕಾನೂನುಗಳು ಏನೇನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ರಿಲೇಟೆಡ್ ಆಗಿರುತ್ತೆ ಅದನ್ನೆಲ್ಲ ಒಂದೇ ವೆಬ್ಸೈಟಲ್ಲಿ ಹಾಕಿದಾಗ ಎಲ್ಲದರ ಪರ್ಮಿಷನ್ನು ಒಟ್ಟಾಗಿ ಸಿಗುತ್ತೆ. ಆಗ ಲೈಸೆನ್ಸಿಂಗಲ್ಲಿ ಏನೇನು ಕಾಂಪ್ಲೆಕ್ಸಿಟೀಸ್ ಇರುತ್ತೆ ಅದೆಲ್ಲ ಕಡಿಮೆ ಆಗುತ್ತೆ ಅಂತ ಈ ಆರ್ಟಿಕಲ್ ಈ 3 ಸಜೆಷನ್ನ ಕೊಡ್ತಾ ಇದೆ. ಮುಂದಿನ ಆರ್ಟಿಕಲ್ ನೋಡೋಣ. ಈ ಆರ್ಟಿಕಲ್ ಬಂದು SCO ಸಮಿಟ್ ಕಜಾಕ್ಸ್ತಾನಲ್ಲಿ ಏನು ನಡೀತಾ ಇದೆ ಈಗ ಅದರ ಕುರಿತಾಗಿ ಮಾತಾಡ್ತಿದೆ. ನಮಗೆ ಇಲ್ಲಿ ಎಕ್ಸಾಮ್ಗೆ ಮುಖ್ಯ ಆಗೋದು ಏನು ಅಂದರೆ SCO ಬಗ್ಗೆ ತಿಳ್ಕೊಬೇಕಾಗತ್ತೆ. ಅಂದರೆ ಅದರ ಮೆಂಬರ್ಸ್ ಇರ್ಬೋದು, ಅದರ ಅಬ್ಸರ್ವರ್ಸ್ ಇರ್ಬೋದು, ಅದರ ಮೀಟಿಂಗ್ ಎಷ್ಟು ದಿನಕ್ಕೆ ಒಂದ್ಸತಿ ಅಂದರೆ ಎಷ್ಟು ವರ್ಷಕ್ಕೆ ಒಂದ್ಸತಿ ಆಗುತ್ತೆ ಅಂತ ಇರ್ಬೋದು. ತದನಂತರ ಅದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಮತ್ತು ಅದರ ಅಫಿಷಿಯಲ್ ಲ್ಯಾಂಗ್ವೇಜಸ್ ಏನು, ಇಷ್ಟನ್ನು ನಾವು ನೋಡಬೇಕಾಗತ್ತೆ. ಮೊದಲಿಗೆ SCO ಅಂತಂದರೆ ಶಾಂಘಾಯ್ ಕೋಆಪರೇಷನ್ ಆರ್ಗನೈಸೇಷನ್. ಇದನ್ನು 2001ರಲ್ಲಿ ಚೈನಾ ಮತ್ತು ರಷ್ಯಾ ಸ್ಟಾರ್ಟ್ ಮಾಡಿತು. ತದನಂತರ ಇದಕ್ಕೆ ಇರಾನ್, ಕಜಾಕ್ಸ್ತಾನ್, ಕಿರ್ಗಿಸ್ತಾನ್, ತಜಿಕಿಸ್ತಾನ್ ಮತ್ತು ಉಜ್ಬೇಕಿಸ್ತಾನ್ ಕೂಡ ಈ ಆರ್ಗನೈಸೇಷನ್ಗೆ ಜಾಯಿನ್ ಆದವು. ಮತ್ತು 2007ರಲ್ಲಿ ಇಂಡಿಯಾ ಮತ್ತು ಪಾಕಿಸ್ತಾನ್, ಭಾರತ ಮತ್ತು ಪಾಕಿಸ್ತಾನ್ ಕೂಡ ಈ ಆರ್ಗನೈಸೇಷನ್ನ ಜಾಯಿನ್ ಆಯಿತು. ಇದರಲ್ಲಿ ಈ ಆರ್ಗನೈಸೇಷನ್ನು ಮೇಯ್ನಾಗಿ ಪೊಲಿಟಿಕಲ್ ಇರ್ಬೋದು, ಎಕನಾಮಿಕಲ್ ಇರ್ಬೋದು, ಇಲ್ಲ ಇಂಟರ್ನ್ಯಾಷನಲ್ ಸೆಕ್ಯೂರಿಟಿ ಮತ್ತು ಡಿಫೆನ್ಸ್ ರಿಲೇಟ್ ಆಗಿ ಏನೇ ಕೋಆಪರೇಷನ್ ಬೇಕಂತಂದ್ರೂ ಕೂಡ ಈ ಆರ್ಗನೈಸೇಷನ್ ಹೆಲ್ಪ್ ಮಾಡುತ್ತೆ. ಹಾಗೆಯೇ ಈ ಆರ್ಗನೈಸೇಷನ್ ಬಂದು ವರ್ಷಕ್ಕೊಮ್ಮೆ ತನ್ನ ಮೀಟಿಂಗ್ಗಳನ್ನು ಆರ್ಗನೈಸ್ ಮಾಡುತ್ತೆ. ಹೇಗೆ ಆರ್ಗನೈಸ್ ಮಾಡುತ್ತೆ ಅಂತಂದರೆ, ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಈ ಮೆಂಬರ್ಸ್ ಏನಿದ್ದಾರೆ ಆ ಮೆಂಬರ್ಸ್ ಆಲ್ಫಾಬೆಟಿಕಲ್ ಆರ್ಡರಲ್ಲಿ ಪ್ರತಿ ವರ್ಷ ಆ ದೇಶದಲ್ಲಿ ಮೀಟಿಂಗ್ಗಳನ್ನ ಮಾಡ್ತಾ ಇರುತ್ತೆ. ಹಾಗೆ 2024ರಲ್ಲಿ ಕಜಾಕ್ಸ್ತಾನಿನ ಕ್ಯಾಪಿಟಲ್ ಆದ ಆಸ್ಥಾನ ಅಲ್ಲಿ ಈ ಮೀಟಿಂಗ್ ನಡೀತಾ ಇದೆ. ಅಷ್ಟೇ ಅಲ್ಲದೆ ಇದರ ಅಫಿಷಿಯಲ್ ಲ್ಯಾಂಗ್ವೇಜಸ್ ಬಂದು ಚೈನೀಸ್ ಮತ್ತು ರಷ್ಯನ್ ಅಂತ ನಾವು ಹೇಳ್ಬೋದು. ಇದಿಷ್ಟು ನಮಗೆ ಈ ಸಣ್ಣ ಆರ್ಟಿಕಲಿಂದ ಬೇಕಾಗಿರೋ ಮಾಹಿತಿ. ಮುಂದಿನ ಆರ್ಟಿಕಲ್ ನೋಡೋಣ. ಮುಂದಿನ ಆರ್ಟಿಕಲ್ ಬಂದು ಫ್ಯಾಕ್ಟ್ ಚೆಕ್ ಯೂನಿಟ್ ನೀಡೆಡ್ ಟು ಪ್ರೊಟೆಕ್ಟ್ ಪೀಪಲ್ ಫ್ರಮ್ ಫೇಕ್ ನ್ಯೂಸ್ ಅಂತ ಬಾಂಬೆ ಹೈಕೋರ್ಟ್ ಹೇಳಿದೆ. ಏನು ಈ ಫ್ಯಾಕ್ಟ್ ಚೆಕ್ ಯೂನಿಟ್ ಅಂತಂದರೆ, ಇವಾಗ ಯಾವುದೇ ಒಂದು ಮಾಹಿತಿಯನ್ನು ನಾವು ಆನ್ಲೈನಲ್ಲಿ ಪೋಸ್ಟ್ ಮಾಡಿದ್ದೀವಿ ಅಂತಂದರೆ ಅಥವಾ ಆನ್ಲೈನಲ್ಲಿ ನೋಡ್ತಾ ಇದ್ದೀವಿ ಅಂತಂದರೆ ಅದು ನಿಜನಾ ಸುಳ್ಳ ಅಂತ ಅನ್ನೋದನ್ನ ಚೆಕ್ ಮಾಡೋದಕ್ಕೆ ಫ್ಯಾಕ್ಟ್ ಚೆಕ್ ಯೂನಿಟ್ಗಳು ಬೇಕಾಗುತ್ತೆ. ಈ ಫ್ಯಾಕ್ಟ್ ಚೆಕ್ ಯೂನಿಟ್ಗಳನ್ನು ಸ್ಟೇಟ್ ಗವರ್ನಮೆಂಟ್ಸು ಮತ್ತು ಪ್ರೈವೇಟ್ ಕಂಪನೀಸ್ ಏನಿದ್ದಾವೆ ಅವು ಕೂಡ ಇದನ್ನು ಎಸ್ಟಾಬ್ಲಿಷ್ ಮಾಡಿದ್ದಾವೆ. ಹಾಗೆಯೇ ಯೂನಿಯನ್ ಗವರ್ಮೆಂಟ್ ಕೂಡ ನಾವು ಈ ಫ್ಯಾಕ್ಟ್ ಚೆಕ್ ಯೂನಿಟ್ನ
ಎಸ್ಟಾಬ್ಲಿಷ್ ಮಾಡ್ತೀವಿ ಅಂತ ಹೇಳಿದೆ. ಅದಕ್ಕೆ ವಿರೋಧವಾಗಿ ಕೆಲವು ಇನ್ಫ್ಲೂಯೆನ್ಸಸ್, ಈ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸಸ್ ಏನಿದ್ದಾರೆ ಅವರು ಬಾಂಬೆ ಹೈಕೋರ್ಟಲ್ಲಿ ಕೇಸನ್ನು ದರ್ಜ್ ಮಾಡಿದ್ದಾರೆ. ಏನು ಹೇಳ್ತಾ ಇದ್ದಾರೆ ಅವರು ಅಂತ, ಈ ಪೆಟಿಷನರ್ಸ್ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಈ ಥರ ಫ್ಯಾಕ್ಟ್ ಚೆಕ್ ಯೂನಿಟ್ಸ್ನ ಎಸ್ಟಾಬ್ಲಿಷ್ ಮಾಡೋದ್ರಿಂದ ನಮ್ಮ ರೈಟ್ ಟು ಪ್ರೈವಸಿ ಏನಿದೆ ಅಥವಾ ರೈಟ್ ಟು ಸ್ಪೀಕ್ ಏನಿದೆ ಅದು ಹಾರ್ಮ್ ಆಗ್ತದೆ. ಅಂದರೆ ನಮ್ಮ ಆರ್ಟಿಕಲ್ 19 ಏನಿದೆ ಅದು ವಯೋಲೇಟ್ ಆಗ್ತಾ ಇದೆ ಅಂತ ಅವ್ರು ಹೇಳಿದ್ದಾರೆ. ಆದರೆ ಕೇಂದ್ರ ಸರ್ಕಾರ ಏನು ಹೇಳ್ತಾ ಇದೆ ಅಂತ ಅಂದರೆ, ಆನ್ಲೈನಲ್ಲಿ ಪೋಸ್ಟ್ ಆಗೋ ಮಾಹಿತಿ ಅಥವಾ ಕಂಟೆಂಟ್ ಏನಿದೆ ಅದು ಸತ್ಯನ ಅಲ್ವಾ ಅಂತ ಚೆಕ್ ಮಾಡೋ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದು ಕೂಡ ಆಗಿದೆ. ಆದ್ದರಿಂದ ಈ ಫ್ಯಾಕ್ಟ್ ಚೆಕ್ ಯೂನಿಟ್ಸ್ನ ಎಸ್ಟಾಬ್ಲಿಷ್ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಅಷ್ಟೇ ಅಲ್ಲದೆ ಈ ರೈಟ್ ಟು ಬಿ ಇನ್ಫಾರ್ಮ್ಡ್ ಕರೆಕ್ಟ್ಲಿ ಅನ್ನೋದು ಆರ್ಟಿಕಲ್ 21 ರೈಟ್ ಟು ಲೈಫ್ ಏನಿದೆ ಅದರ ಅಡಿಯಲ್ಲಿ ಬರುತ್ತೆ. ಹಾಗೆ ರೈಟ್ ಟು ಕರೆಕ್ಟ್ ಇನ್ಫಾರ್ಮೇಷನ್ ಕೂಡ ಆರ್ಟಿಕಲ್ 21ರಲ್ಲಿ ಬರುತ್ತೆ. ಆದ್ದರಿಂದ ಕೇಂದ್ರ ಸರ್ಕಾರ ಈ ಫ್ಯಾಕ್ಟ್ ಚೆಕ್ ಯೂನಿಟ್ಗಳನ್ನು ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಈ ಆರ್ಟಿಕಲ್ ಹೇಳ್ತಾ ಇದೆ. ಇವಿಷ್ಟು ಈ ದಿನದ ದಿನಪತ್ರಿಕೆಯಲ್ಲಿರೋ ಮುಖ್ಯವಾದ ಆರ್ಟಿಕಲ್ಸ್ ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ ಅಂತ ನಾವು ಹೇಳ್ಬೋದು. ಧನ್ಯವಾದಗಳು.